ನಿನ್ನೆ ವಿಡಿಯೋ ಅಷ್ಟು ಸರಿಯಾಗಿ ಬಂದಿಲ್ಲ ಅಂಥೇಳಿ ನಾನು ಮತ್ತೊಮ್ಮೆ ಅದೇ ಡಿಸೈನ್ನ ಮಾಡ್ತಾಯಿದ್ದೀನಿ. ನಾ ಬಟ್ಟೆಗೆ ದಾರನ ಲಾಕ್ ಮಾಡ್ಕೊಂಡು 2 ಸತಿ ಲಾಕ್ ಮಾಡಿದ್ದೀನಿ ಕ್ರೋಶೆಯಿಂದ. ಈಗ 5 ಚೈನ್ ತೊಗೊಳ್ಬೇಕು. 1 2 3 4 5 ಚೈನ್ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ 1 2 3 4 5 ಚೈನ್ನ ತಗೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಯಾವುದಾದ್ರೂ ಬೀಡ್ ತಗೊಳ್ಬೋದು, ಬಟ್ ನಾನು ಇಲ್ಲಿ ಈ ರೀತಿ ಅಗಲ ರೌಂಡ್ ಬೀಡ್ಸ್ನ ತಗೊಳ್ತಾ ಇದ್ದೀನಿ. ಇದರ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬೇಕಾದರೆ ಸಣ್ಣ ಪುಟ್ಟ ಯಾವುದಾದ್ರೂ ಮಣಿಗಾದರೂ ತಗೊಳ್ಬೋದು. ತೀರಾ ಪುಟ್ಟದಲ್ಲ, ಒಂದು ಮೀಡಿಯಮ್ ಸೈಜು. ಈಗ ಮಣಿನ ತಗೊಂಡು ನಾವು ದಾರದೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಮಣಿನ ದಾರದಲ್ಲಿ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಮಣಿ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಮಣಿನ ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಮತ್ತೆ 5 ಚೈನ್ 1 2 3 4 5 ಚೈನ್ ತಗೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ತಗೊಂಡು 3 4 5 ಚೈನ್ ತಗೊಂಡು ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನಾನು ಇಲ್ಲಿ ಒಂದೇ ಒಂದು ಆರ್ಚ್ ಮಾಡೋದ್ರಿಂದ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಅಂತೇಳಿ 2 ಚೈನ್ ಹಾಕಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು 2 ಚೈನ್ ತಗೊಂಡು ನಾವು ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಒಂದೇ ಒಂದು ಆರ್ಚ್ ಹಾಕೋದ್ರಿಂದ ಮೊದಲನೇ ಸತಿಗೆ 5 ಚೈನ್ 2 ಹಾಕ್ಕೊಂಡಿದ್ದೀನಿ, ಮಣಿ ಹಾಕಿದ್ದೀನಿ, ಮತ್ತು 5 ಚೈನ್ 2 ಸತಿ ಹಾಕ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವು ಎರಡು ಆರ್ಚ್ ಮಾಡಬೇಕು ಅಂತಂದರೆ ಈ 2 ಚೈನ್ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಂಗಿಲ್ಲ. 5 ಚೈನ್ ಒಂದು ಮಣಿ 5 ಚೈನ್ 5 ಚೈನ್ 3 ಸತಿ 5 ಚೈನ್ ಹಾಕ್ಕೊಂಡು ಮಣಿ ಹಾಕ್ಕೊಂಡು ಆಮೇಲೆ ಎಂಡ್ ಮಾಡಬೇಕು. 5 ಚೈನ್ಗೆ ಎಂಡ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ ಆಯಿತು. ಈಗ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ.